ಶಾಂತಿ ಸೌಹಾರ್ದಯುತ ಸಭೆಗೆ ಆಹ್ವಾನ. ಶಾಂತಿ ಸೌಹಾರ್ದ ಅನ್ನೋ ಪದಗಳ ಅರ್ಥ ಆದ್ರೂ ಗೊತ್ತೇನ್ರಿ ನಿಮ್ಗೆ? ಆ ಡೆಪ್ಯೂಟಿ ಕಮಿಷನರ್ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ದ. ಈಗ ಅಸಿಸ್ಟೆಂಟ್ ಕಮಿಷನರ್. ಸರ್, ನೀವೇನ್ ಹುಡ್ಕೊಂಡು ಹೋಗಿ ಬಂದಿದ್ದೀರಾ? ಈಗ ನೀವುಗಳು ಬರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಚೆನ್ನಾಗೇ ಇತ್ತು, ಎಲ್ಲಾನು ಇತ್ತು. ನೀವುಗಳು ಬರೋಕ್ ಶುರು ಮಾಡಿದ್ಮೇಲೆ ಒಂದೊಂದಾಗಿ ನಾವು ಕಳ್ಕೊತಾ ಇದ್ದೀವಿ. ನಿಮ್ಮ ಯಾವ ಸಭೆಗೂ ನಾನು ಬರೋದಿಲ್ಲ, ದಯಮಾಡಿಸಿ. ಇದು ಉನ್ನತ ಮಟ್ಟದ ಸಭೆ ಸರ್. ಮಂತ್ರಿಗಳು, ಅಧಿಕಾರಿಗಳು, MNC ರಿಪ್ರೆಸೆಂಟೇಟಿವ್ಸ್ ಅವರೇ ನಮ್ಮ ದೇಶನ ಸರ್ವನಾಶ ಮಾಡ್ತಾ ಇರೋರು. ರಾಜಕಾರಣಿಗಳು, ಅಧಿಕಾರಿಗಳು ಸರಿಯಾಗಿದ್ದಿದ್ರೆ ಈ ದೇಶ ಯಾಕೆ ಇವತ್ತು ಹೀಗಿರ್ತಿತ್ತು? ಇವ್ರನ್ನ ಕುಣಿಸೋದಕ್ಕೆ ವಿದೇಶಿ ಕಂಪನಿಗಳು ಬೇರೆ. ಈ ಮನೆ ಹಾಡ್ರ ಸಭೆ ನಾನು ಬರಲ್ಲ ಅಂತ ಆಗ್ಲೇ ಉತ್ತರ ಬರೆದು ಕಳಿಸಿದಿನಲ್ಲ, ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಕಳಿಸಿದಾರೆ ಸರ್. ನೀವ್ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಎಲ್ಲರ ಮುಂದೆ ಹೇಳೋ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಇದೆ ಸರ್. ನೀವು ಬರ್ಲೇಬೇಕು ಸರ್. ನಾನ್ಯಾಕ್ರಿ ಬರ್ಬೇಕು? ಬೇಕಾದ್ರೆ ಅವರೇ ಬರ್ಲಿ. ಇಲ್ಲಿವರೆಗೂ ನಾವು ರೈತರು ಸರ್ಕಾರಿ ಅಧಿಕಾರಿಗಳ ಹತ್ರ ಅಲ್ದು ನಮ್ಮ ಚಪ್ಪಲಿ ಸವಸಿ ಸಾಕು. ನಮ್ಮ ಭಾರತದ ರೈತನ ಬೆನ್ನು ಯಾಕೆ ಬಗ್ಗಿದೆ ಗೊತ್ತಾ? ಹೊಟ್ಟೆಗಿಲ್ದೆ ಅಲ್ಲ, ನಿಮ್ಮಂತ ಅಧಿಕಾರಿಗಳ ಎದುರು ಡೊಗ್ಗು ಸಲಾಂ ಹೊಡೆದು ಒಬ್ಬ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಒಬ್ಬ DC ತನಕ ಎಷ್ಟು ಅಂತ ಸಲಾಂ ಹೊಡೆಯೋದು, ಎಷ್ಟು ಹೊಡೆಯೋದು? ಎಲ್ಲಾ ಅಧಿಕಾರಿಗಳು ಹಾಗಿರಲ್ವಲ್ಲ ಸರ್, ಕೆಲವರು ಒಳ್ಳೆಯವರು ಇರ್ತಾರೆ ಸರ್. ನಿಮ್ಮ ಒಳ್ಳೆತನ ಏನು ಅಂತ ಗೊತ್ತ್ರಿ? ಮುಗ್ಧ ರೈತರನ್ನ ಹೈಜಾಕ್ ಮಾಡಿ ರೆಸಾರ್ಟ್ ಅಲ್ಲಿ ಇಟ್ಟು ಕೋತಿ ತರ ಕುಣಿಸ್ತಾ ಇದಿರಲ್ಲ, ಅದು ಒಳ್ಳೆತನನಾ? ಇಲ್ಲಿವರೆಗೂ MLAಗಳನ್ನ MP ಗಳನ್ನ ಮಾತ್ರ ಹಾರಿಸ್ಕೊಂಡು ಹೋಗ್ತಾ ಇದ್ರಿ. ಈಗ ಹಳ್ಳಿನ ಕಬಳಿಸೋದಕ್ಕೆ ರೈತರನ್ನು ಹಾರಿಸ್ಕೊಂಡು ಹೋಗೋಕ್ ಶುರು ಮಾಡಿದೀರಾ. ಈ ದೇಶ ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ನಿಮ್ ಮನಸ್ಸಲ್ಲಿ ಏನಿದೆ? ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ನಮ್ಮ ಪರ್ಮಿಷನ್ ಇಲ್ಲದೆ ಹಳ್ಳಿ ಒಳಗಡೆ ಬಂದಿದ್ದೇ ತಪ್ಪು. ಮತ್ತೆ ಆ ತಪ್ಪು ಮಾಡ್ಬೇಡಿ. ಹೋಗಿ. ಮುಸಿ ಒಳಗ್ ಬತ್ತೀರಾ? ಕುರುಪಾಯನಂತ ಕಿಡಿಗಳು ನಾನೇ ಲೀಡ್ರು ಅಂತ ಹೋಗಿ ಅನ್ಯಾಯ ಮಾಡ್ಬಿಡ್ತಾರೆ. ನೀವ್ ಹೋದ್ರೆ ಹಳ್ಳಿ ಇತ್ತ ಕಾಪಾಡ್ತೀರಾ, ನೀವ್ ಹೋಗ್ಲೇಬೇಕು. ಕನಕ, ನೀನು ಹೀಗಂತೀಯ? ನಾನೇ ಹೇಳ್ತಾ ಇದ್ದೀನಿ, ನೀವ್ ಹೋಗ್ಲೇಬೇಕು. ಹೆಣ್ಮಕ್ಳು ದೋಖ ಹಾಕಿದ್ರು, ಎದೆ ಉದ್ದ ಬೆಳೆದ 2 ಹೆಣ್ಮಕ್ಳನ್ನ ಕಳ್ಕೊಂಡು ಉಳಿದಿರೋದು ಈ ಮಣ್ಣು. ಈ ತಾಯಿನ ನಾವು ಕಾಪಾಡ್ಕೊಳ್ಳೇಬೇಕು. ನೀವು ಹೋಗ್ಲೇಬೇಕು.